ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 15 ವರ್ಷಗಳ ನಂತರ ಮೊದಲನೇ ಬಾರಿ ನಮ್ಮ ದೇಶದಲ್ಲಿ ಡಿಜಿಟಲ್ ಆಗಿ ಗಣತಿ ಕಾರ್ಯ ನಡೀತಾ ಇದೆ. ಹೌದು, ಲಾಸ್ಟ್ ಟೈಮ್ 2011ರಲ್ಲಿ ನಡೀತಾ ಇರೋದು. ಇವಾಗ 2026ರಲ್ಲಿ ಮತ್ತೆ ಗಣತಿನ ಶುರು ಮಾಡ್ತಿದ್ದಾರೆ. ಮೊದಲನೇ ಬಾರಿಗೆ ಡಿಜಿಟಲ್ ಗಣತಿನ ಜಾರಿಗೆ ತಂದಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಇದು ತುಂಬಾ ಇಂಪಾರ್ಟೆಂಟು ಪ್ರತಿಯೊಬ್ಬರಿಗೂ ಕೂಡ. ಸೊ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ಬಿಗಿನಿಂಗ್ ಇಂದ ಎಂಡ್ವರೆಗೂ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಕ್ಲಿಯರ್ ಆಗಿ ಮಾಹಿತಿ ಗೊತ್ತಾಗುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ, ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಹಾಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸೋದನ್ನ ಮರಿಬಿಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ನಾನು ಆಗಲೇ ಹೇಳ್ದಂಗೆ ಮೊದಲನೇ ಬಾರಿಗೆ ನಮ್ಮ ದೇಶದಲ್ಲಿ ಡಿಜಿಟಲ್ ಮೂಲಕ ಗಣತಿನ ನಡೆಸ್ತಾ ಇದ್ದಾರೆ. ಪ್ರತಿ ಸತಿ ಏನಾಗ್ತಿತ್ತು, ಈಗ ಲಾಸ್ಟ್ ಟೈಮ್ ನಡೆದಿದ್ದು 2011ರಲ್ಲಿ ಈ ಗಣತಿ ಕಾರ್ಯ ನಡೆದಿದ್ದು. ಈಗ ಆಮೇಲೆ 15 ವರ್ಷಗಳ ನಂತರ ಈಗ 2026ರಲ್ಲಿ ಮೊದಲನೇ ಬಾರಿಗೆ ಆನ್ಲೈನ್ ಮೂಲಕ ಡಿಜಿಟಲ್ ಆಗಿ ಗಣತಿನ ನಡೆಸ್ತಾ ಇದ್ದಾರೆ. ಇದರಿಂದ ತುಂಬಾ ಅಡ್ವಾಂಟೇಜ್ ಇದೆ. ಟೈಮ್ ಸೇವ್ ಆಗುತ್ತೆ. ಗಣತಿ ಮಾಡಕ್ಕೆ ಬರ್ತಿರ್ತಾರಲ್ಲ ಅವ್ರಿಗೂ ಕೂಡ ಟೈಮ್ ಸೇವ್ ಆಗುತ್ತೆ. ಹಾಗೆ ಮನೇಲಿ ಇನ್ಫಾರ್ಮೇಷನ್ ಕೊಡೋ ಟೈಮ್ ಕೂಡ ಸೇವ್ ಆಗುತ್ತೆ. ಹಾಗೆ ಗಣತಿ ಕಾರ್ಯ ಬೇಗ ಮುಗ್ದೋಗುತ್ತೆ. ಹಾಗೆ ಇದನ್ನು ನೀವು ಮನೆಯಲ್ಲೇ ಕುತ್ಕೊಂಡು ಮಾಡ್ಬೋದು. ಈಗ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಕರ್ನಾಟಕ ಸೇರಿ 8 ರಾಜ್ಯಗಳಲ್ಲಿ ಗಣತಿ ಕಾರ್ಯ ಶುರುವಾಗಿದೆ. ಇದು ನಿನ್ನೆಯಿಂದ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ 15ನೇ ತಾರೀಕುವರೆಗೂ ಅವಕಾಶನ ಮಾಡಿಕೊಟ್ಟಿದ್ದಾರೆ. 16ನೇ ತಾರೀಕು ನಂತರ ನಿಮಗೆ ಮನೆಗೆ ಗಣತಿ ಮಾಡೋಕ್ಕೆ ಆಫೀಸರ್ಸ್ಗಳು ಕೂಡ ಬರ್ತಾರೆ. ಇದನ್ನು ನೀವು ಆನ್ಲೈನಲ್ಲೇ ಮಾಡ್ಬೋದು. ಏನಪ್ಪ ಅಂತಂದರೆ ಇದರಲ್ಲಿ ಕೇಂದ್ರ ಸರ್ಕಾರದಿಂದಲೇ ಅಧಿಕೃತವಾಗಿ ಅಫಿಷಿಯಲ್ ವೆಬ್ಸೈಟ್ನ ಕೊಟ್ಟಿದ್ದಾರೆ. ಆ ವೆಬ್ಸೈಟ್ ಯಾವುದು ಅನ್ನೋದನ್ನ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮಗೆ ವೆಬ್ಸೈಟ್ ಯಾವುದು ನನ್ನ ತಿಳಿಸ್ತೀನಿ. ಮೊದಲನೇದಾಗಿ ವೆಬ್ಸೈಟ್ ಬಂದು se.census.gov.in ಪೋರ್ಟಲ್ ಅಂದ್ಬಿಟ್ಟು ಇದು ವೆಬ್ಸೈಟ್ ಅಡ್ರೆಸ್ ಆಗಿರುತ್ತೆ. ನೀವು ಈ ವೆಬ್ಸೈಟ್ಗೆ ಹೋದರೆ ಫಸ್ಟು ನಿಮ್ಮ ಮನೆಯಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ ಅವರ ಮೊಬೈಲ್ ನಂಬರ್ನ ಹಾಕಿದ್ರೆ ಒನ್ ಟೈಮ್ OTP ಬರುತ್ತೆ ಆ ಮೊಬೈಲ್ ನಂಬರ್ಗೆ. ಸೊ ನೀವು ಆ OTPನ ಹಾಕಿ ನಿಮ್ಮ ಇನ್ಫಾರ್ಮೇಷನ್ ಆಗಿರ್ಬೋದು ಅಥವಾ ನಿಮ್ಮ ಮನೇಲಿರೋ ಎಲ್ಲರ ಇನ್ಫಾರ್ಮೇಷನ್ನ ಕೂಡ ನೀವು ಅದರಲ್ಲಿ ಎಂಟರ್ ಮಾಡಬೇಕಾಗತ್ತೆ. ಸೊ ಆಮೇಲೆ GPS ಮೂಲಕ ನಿಮ್ಮ ಮನೆ ಅಡ್ರೆಸ್ನ ಕೂಡ ನೀವು ಅದರಲ್ಲೇ ಐಡೆಂಟಿಫೈ ಮಾಡಿ ಅದನ್ನು ಕೂಡ ಅಪ್ರೂವ್ ಮಾಡಬೇಕು. ಸೊ GPS ಮೂಲಕ ನಿಮ್ಮ ಅಡ್ರೆಸ್ ಯಾವುದು ಅಂತ ಕಂಡಿಡ್ದು ನೀವು ಅದರಲ್ಲೇ ಎಂಟರ್ ಮಾಡಬೇಕಾಗತ್ತೆ. ಸೊ ನೀವು ಈ ಇನ್ಫಾರ್ಮೇಷನ್ ಎಲ್ಲ ಎಂಟರ್ ಮಾಡಿದ್ಮೇಲೆ ನೀವು ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿದ್ರೆ ನಿಮಗೆ ಒಂದು ID ಬರುತ್ತೆ. ನೀವು ನಿಮ್ಮದಾಗಿರ್ಬೋದು, ನಿಮ್ಮ ಮನೆಯವ್ರದ್ದು ಎಲ್ಲರದ್ದು ಇನ್ಫಾರ್ಮೇಷನ್ನ ನೀವು ಎಂಟರ್ ಮಾಡಿದ್ರೆ ನಿಮಗೆ SEID ಅಂದ್ಬಿಟ್ಟು ಒಂದು ನಂಬರ್ನ ಬರುತ್ತೆ. ಇದು ತುಂಬಾ ಮುಖ್ಯ. ಇದೇ ನಿಮಗೆ ಪ್ರೂಫು ನೀವು ಆನ್ಲೈನ್ ಮೂಲಕ ಡಿಜಿಟಲ್ ಆಗಿ ನೀವು ಗಣತಿ ಇನ್ಫಾರ್ಮೇಷನ್ ಕೊಟ್ಟಿದ್ದೀರಾ ಅಂತ. ಈ SEID ನಂಬರ್ನ ಹುಷಾರಾಗಿ ಇಟ್ಕೊಳ್ಳಿ. 16ನೇ ತಾರೀಕು ನಂತರ ನಿಮಗೆ ಮನೆಗೆ ಅಧಿಕಾರಿಗಳು ಬರ್ತಾರೆ, ಗಣತಿ ಅಧಿಕಾರಿಗಳು. ಸೊ ನೀವು ಈ SEID ನಂಬರ್ನ ಕೊಟ್ಟರೆ ನಿಮಗೆ ಅಕಸ್ಮಾತ್ ನೀವೇನೋ ರಾಂಗ್ ಇನ್ಫಾರ್ಮೇಷನ್ ಮಾಡಿದ್ದೀರಾ ಅಥವಾ GPS-ಅಲ್ಲಿ ಮನೆ ಅಡ್ರೆಸ್ ರಾಂಗ್ ಆಗಿದೆ ಅಂದಮೇಲೆ ಅಥವಾ ಏನಾದರೂ ಚೇಂಜಸ್ ಮಾಡಬೇಕು ಅಂತಂದರೆ ನಿಮಗೆ ಅಧಿಕಾರಿಗಳು ಬಂದಾಗ ಅವ್ರ ಮೂಲಕ ನೀವು ಚೇಂಜಸ್ನ ಮಾಡ್ಬೋದು. ಇಲ್ಲ ಎಲ್ಲ ಕರೆಕ್ಟಾಗಿದೆ ಅಂತ ಆದರೆ ಅವರು ನಿಮಗೆ ಫೈನಲ್ ಆಗಿ ಅಪ್ರೂವ್ ಮಾಡ್ತಾರೆ. ಸೊ ಈ ಒಂದು ಮೊದಲನೇ ಬಾರಿಗೆ ಈ ಡಿಜಿಟಲ್ ಗಣತಿನ ಕಾರ್ಯರೂಪಕ್ಕೆ ತಂದಿದ್ದಾರೆ. ಎಲ್ಲರೂ ಕೂಡ ಈ ಒಂದು ಡಿಜಿಟಲ್ ಆಗಿ ನೀವು ಇನ್ಫಾರ್ಮೇಷನ್ನ ಕೊಟ್ಟರೆ ನಿಮಗೆ ಅಲ್ಲಿ ಗಣತಿ ಮಾಡೋಕ್ಕೆ ಬರೋರು ಕೂಡ ನಿಮಗೆ ಈಸಿಯಾಗಿ ನಿಮ್ಮ ಟೈಮು ಸೇವ್ ಆಗುತ್ತೆ, ಹಾಗೆ ಅವ್ರ ಟೈಮು ಕೂಡ ಸೇವ್ ಆಗುತ್ತೆ. ಇದು ನಿನ್ನೆಯಿಂದ ಅಂದರೆ ಏಪ್ರಿಲ್ 1ನೇ ತಾರೀಕಿಂದ ಶುರುವಾಗಿದೆ. ನಿನ್ನೆ ಒಂದೇ ದಿನದಲ್ಲಿ 55,000 ಜನಗಳು ಈ ಒಂದು ಡಿಜಿಟಲ್ ಗಣತಿಯಲ್ಲಿ ಭಾಗವಹಿಸಿದ್ದಾರೆ. ನಮ್ಮ ಕರ್ನಾಟಕದಲ್ಲೇ 12,000 ಜನರು ಕೂಡ ಈ ಒಂದು ಡಿಜಿಟಲ್ ಗಣತಿಯಲ್ಲಿ ಅವರ ಇನ್ಫಾರ್ಮೇಷನ್ನ ಅದರ ಮೂಲಕ ಕೊಟ್ಟಿದ್ದಾರೆ. ಸೊ ನೀವುಗಳು ಕೂಡ ಆದಷ್ಟು ಬೇಗ ನಿಮ್ಮ ಗಣತಿ ನೀವು ಕಮೆಂಟ್ ಮಾಡಿ, ನೀವು ಆನ್ಲೈನ್ ಮೂಲಕ ಅಂದರೆ ಡಿಜಿಟಲ್ ಮೂಲಕ ನೀವು ನಿಮ್ಮ ಗಣತಿ ಇನ್ಫಾರ್ಮೇಷನ್ನ ಕೊಟ್ಟಿದ್ದೀರಾ ಅನ್ನೋದನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗೆ ಇದನ್ನು ಡಿಜಿಟಲೈಸ್ ಮಾಡಿರೋದ್ರ ಬಗ್ಗೆ ಕೂಡ ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮಾಡಿ. ಈ ಡಿಜಿಟಲ್ ಮಾಡಿದ್ದು ಒಳ್ಳೇದಾಯ್ತಾ ಅಥವಾ ಮನೆಗೂ ಬಂದು ಆಫೀಸರ್ಸ್ಗಳು ಅಥವಾ ಏನು ಗಣತಿ ಮಾಡೋಕ್ಕೆ ಬರ್ತಾರೆ ಅವರೇ ಬಂದು ನಿಮಗೆ ಇನ್ಫಾರ್ಮೇಷನ್ನ ಕೇಳಿ ಬರ್ಕೊಂಡು ಹೋಗೋದು ಒಳ್ಳೇದಾ, ಇದು ಒಳ್ಳೇದಾ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಅತಿ ಹೆಚ್ಚು ಜನಕ್ಕೆ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ತುಂಬ ಜನಕ್ಕೆ ಹೇಗೆ ಮಾಡಬೇಕು ಏನು ಅನ್ನೋದ್ರ ಬಗ್ಗೆ ಗೊತ್ತಿರಲ್ಲ.
ಸೊ ಖಂಡಿತ ಇದ್ರ ಬಗ್ಗೆ ಅವ್ರಿಗೂ ಕೂಡ ಅವೇರ್ನೆಸ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋದಿಂದ ಸ್ವಲ್ಪನಾದರೂ ಮಾಹಿತಿ ಸಿಕ್ತು, ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾರೆ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.